ನಿಮಗೆ ಗೊತ್ತಾ, ನೀವು ಅಡುಗೆಯಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದು ಪದಾರ್ಥಗಳಿಂದ ಸುಮಾರಷ್ಟು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಏನಪ್ಪ ಅವು ಬೆನಿಫಿಟ್ಸ್ ಅಂತಂದರೆ, ನಿಮ್ಮ ಡಯಾಬಿಟೀಸ್ ಅಂದರೆ ಟೈಪ್ 2 ಡಯಾಬಿಟೀಸ್ ಅದು ಕಂಟ್ರೋಲಲ್ಲಿ ಇರುತ್ತೆ. ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಮೇಂಟೈನ್ ಆಗುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲಿ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬ ತುಂಬಿಕೊಂಡಿದೆ, ಬ್ಲೋಟಿಂಗ್ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲಿಂದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾಲ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಇದು ನೀವು ಸೇವನೆ ಮಾಡಿದಾಗ ನಿಮ್ಮ ಹಾರ್ಮೋನಲ್ ಹೆಲ್ತ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಏನಪ್ಪ ಈ ಪದಾರ್ಥ ಅಂದರೆ, ಅದೇ ನೀವು ಕಾಮನ್ಲಿ ಯೂಸ್ ಮಾಡುವಂಥ ಮೆಂತೆ ಕಾಳುಗಳು. ಈ ಮೆಂತೆ ಕಾಳುಗಳಿಗೆ ಈ ಎಲ್ಲ ಡಿಸೀಸ್ನ ಮೇಂಟೈನ್ ಮಾಡುವ ಅಥವಾ ಲೆವೆಲ್ಸ್ನ ಕಡಿಮೆ ಮಾಡುವಂಥ ಒಂದು ಶಕ್ತಿ ಅದರಲ್ಲಿದೆ. ಅದ್ರ ಜೊತೆಗೆ ಇದರ ಪೇಸ್ಟ್ ಯಾವಾಗ ನೀವು ನಿಮ್ಮ ಕೂದಲಿಗೆ ಯೂಸ್ ಮಾಡ್ತೀರಾ, ನಿಮ್ಮ ಕೂದಲಿಗೆ ಒಳ್ಳೆ ಸ್ಮೂತ್ನೆಸ್, ಟೆಕ್ಸ್ಚರನ್ನು ಮೇಂಟೈನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಹೇರ್ ಗ್ರೋತ್ ಕೂಡ ಇದು ಪ್ರಮೋಟ್ ಮಾಡುತ್ತೆ. ಈ ಥರ ಬೇರೆ ಬೇರೆ ಡಿಸೀಸಲ್ಲಿ ಹೇಗೆ ಈ ಮೆಂತೆನ ಯೂಸ್ ಮಾಡಬೇಕು ಅಂತ ನೀವು ತಿಳ್ಕೊಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇತ್ತಂತಂದರೆ ಈ ಮೆಂತೆನ ಸ್ವಲ್ಪ ಫ್ರೈ ಮಾಡಿ ಪೌಡರ್ ಮಾಡಿ ಅದನ್ನು ಮಜ್ಜಿಗೆಯಲ್ಲಿ ಹಾಕ್ಕೊಂಡು ನೀವು ಸೇವನೆ ಮಾಡಬೇಕು. ಈ ಥರ ಬೇರೆ ಬೇರೆ ಡಿಸೀಸಿಗೂ ನಿಮಗೆ ತಿಳಿಬೇಕಂತಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆಂತೆ ಅಂತ ಟೈಪ್ ಮಾಡಿ, ನಾವು ಡೀಟೇಲ್ಸನ್ನು ನಿಮಗೆ ಶೇರ್ ಮಾಡ್ತೀವಿ. ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.